ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸದ್ಯ ಯಾರು ಇಲ್ಲ. ಹಲೋ, ಏನ್ ಸರ್ ಸಮಾಚಾರ? ನೀವೇ ಕಾಲ್ ಮಾಡ್ಬಿಟ್ಟಿದ್ದೀರಾ? ಅದು ಸರ್, ಕೆಲವೊಂದಷ್ಟು ಕಾರಣಗಳಿಗೆ ನನ್ನ ಸ್ವಂತ ಮನೆಯಲ್ಲೇ ನನ್ನ ಮೇಲೆ ಒಂದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಸೊ ಎಲ್ಲ ಗೊತ್ತು ಬಿಡಿ, ನಾನು ಸ್ಟಡಿ ಮಾಡಿಟ್ಟಿದ್ದೀನಿ. ಎಲ್ಲ ಗೊತ್ತು, ಸ್ಟಡಿ ಮಾಡಿದ್ದೀರ ಅಂದ್ರೆ ನೀವು ಹೇಳ್ತಿರೋದು ನಾನು ಏನೇನು ಮಾಡಿದ್ದೀನಿ ಎಲ್ಲ ಗೊತ್ತು ನಿಮ್ಗೆ ಅಂತನಾ? ಎಲ್ಲ ಗೊತ್ತು, ಒಂದೊಂದಾಗಿ ಇಲ್ಲ. ಅಯ್ಯೋಯ್ಯೋ, ಪರವಾಗಿಲ್ಲ. ಸರಿ, ವಿಷಯ ಹೇಳಿ. ಅದೇ ಇಷ್ಟೆಲ್ಲ ಮಾಡಿಕೊಂಡು ಮನೇಲಿ ನಾನು ಹೆಸರಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ಯಾವ ಮಟ್ಟಕ್ಕೆ ಅಂತಂದರೆ ಯಾರು ನನ್ನ ನಂಬ್ತಾನೆ ಇಲ್ಲ. ಇನ್ನು ನನ್ನ ಆ ಡೌಟಲ್ಲೇ ನೋಡ್ತಾರೆ. ನನ್ನ ವ್ಯಾಲ್ಯೂ ಫುಲ್ಲು ಡೌನ್ ಆಗೋಗಿದೆ. ಸೊ ಫಾರ್ ಎಕ್ಸಾಂಪಲ್, ಇವತ್ತು ಬೆಳಗ್ಗೆ ಟೆಂಡರ್ ನಿಮಗಾಯ್ತಲ್ಲ, ಟೆಂಡರ್ ನಿಮಗಾಗಿರೋದ್ರಿಂದ ಕಾರಣ ನಾನು ಇರ್ಬೋದಾ ಅಂತನೂ ಮನೇಲಿ ಡೌಟ್ ಶುರು ಆಗಿದೆ. ಸೊ ಹಾಗಾಗಿ ನಾನು ಮನೆಗೆ ಏನಾದರೂ ಒಂದು ದೊಡ್ಡದಾಗಿ ಹೆಲ್ಪ್ ಮಾಡಬೇಕು, ನನ್ನ ವ್ಯಾಲ್ಯೂನ ಮತ್ತೆ ವಾಪಸ್ ಮೇಲಕ್ಕೆ ತೊಗೊಂಡೋಗ್ಬೇಕು. ಹಾಗಾಗಿ ನನಗೆ ನಿಮ್ಮ ಹೆಲ್ಪ್ ಅವಶ್ಯಕತೆ ಇದೆ. ನನ್ನ ಹೆಲ್ಪ್? ಸರಿ, ಏನು ಮಾಡ್ಬೇಕು ಹೇಳಿ. ಏನಿಲ್ಲ, ನೀವು ನನಗೆ ಹೇಳಿದ್ರಿ ಗೊತ್ತಾ, ಒಬ್ಬರು ಇನ್ಫಾರ್ಮರ್ ಇದ್ದಾರೆ ನಿಮ್ಮವರು, ಅವರು ನಮ್ಮ ಮನೆಯಲ್ಲೇ ಇದ್ದಾರೆ, ನಮ್ಮ ಸುತ್ತಮುತ್ತನೇ ಇದ್ದಾರೆ ಅಂತ. ಅದು ಯಾರು ಅಂತ ನನಗೆ ಹೇಳ್ಬೋದಾ? ಅವ್ರು ಯಾರು ಅಂತ ಕೇಳ್ಬೇಕು. ಹಾಂ, ಪ್ಲೀಸ್ ದಯವಿಟ್ಟು ಹೇಳಿ. ಆ ಇನ್ಫಾರ್ಮರ್ ಯಾರು ಅನ್ನೋ ಇನ್ಫಾರ್ಮೇಷನ್ ನಾನು ನಮ್ಮ ಮನೆಯವರು ಕೊಟ್ಟರೆ ಎಲ್ರಿಗೂ ನನ್ನ ಮೇಲೆ ವಾಪಸ್ ನಂಬಿಕೆ ಬರುತ್ತೆ. ನನ್ನ ಹಳೆ ಸ್ಟೇಜ್ ಏನಿತ್ತು, ನನ್ನ ಲೆವೆಲ್ ಏನಿತ್ತು, ನಾನು ಆ ಲೆವೆಲ್ಗೆ ವಾಪಸ್ ಹೋಗ್ತೀನಿ. ಎಲ್ಲರೂ ನನ್ನ ನಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ರೀಸನ್ಗೆ ಪ್ಲೀಸ್ ಹೇಳಿ. ಅದನ್ನು ಹೇಗೆ ಹೇಳೋಕ್ಕಾಗುತ್ತೆ? ಅಲ್ಲಿಗೆ ಅವ್ರನ್ನ ಬಿಟ್ಟಿದ್ದೆ ನಾನೇ ಬಿಟ್ಟು ಬಲ್ವನ್ಗೆ ನಾನೇ ಪಿನ್ ಹೊಡೆದ್ರೆ ಹೇಗಾಗುತ್ತೆ? ಸರ್, ನಿಮಗೆ ನನಗಿಂತ ಅವರೇ ಹೆಚ್ಚಾಗೋದ್ರ? ಯೋಚನೆ ಮಾಡಿ, ನಿಮಗೆ ಲಾಭ ಜಾಸ್ತಿ ನನ್ನಿಂದನ ಅಥವಾ ಅವರಿಂದನ ಅಂತ. ಸರ್, ನಾವು ಹಬ್ಬ ಮಾಡಬೇಕು ಅಂತಂದರೆ ಈ ಥರ 10 ಕುರಿಗಳನ್ನ ಬಲಿ ಕೊಡಬೇಕಾಗುತ್ತೆ. ಅದೇ ಕುರಿ ಅಯ್ಯೋ ಪಾಪ ಯಾಕೆ ಸಾಯಿಸ್ಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಹಬ್ಬ ಮಿಸ್ ಆಗುತ್ತೆ. ಯೋಚನೆ ಮಾಡಿ, ಹಬ್ಬ ಮಾಡ್ತೀರಾ ಅಥವಾ ಕುರಿ ಉಳಿಸ್ಕೋತೀರಾ? ಅದು ನಿಜಾನೇ. ಮಾಡ್ತಾರದು ಹಲ್ಕ ಕೆಲಸ ಅಂದಮೇಲೆ ಪಾಪ ಪುಣ್ಯದೆಲ್ಲ ಲೆಕ್ಕಕ್ಕೆ ಬರ್ತಾರೆ. ಸರಿ, ಒಂದು ಕೆಲಸ ಮಾಡ್ತೀನಿ. ಅವ್ರು ಯಾರು ಅಂತ ಹೇಳೋದಿಲ್ಲ, ಡೈರೆಕ್ಟಾಗಿ ತೋರಿಸ್ತೀರಾ? ಅಲ್ಲ, ಈಗಲೇ ಹೇಳ್ಬೋದಲ್ವಾ, ಅದರಲ್ಲೇನಿದೆ? ಅದು ಹಂಗೆ ಈಗಲೇ ಹೇಳ್ಬಿಟ್ರೆ ಸಸ್ಪೆನ್ಸ್ ಸತ್ತೋಗ್ಬಿಡುತ್ತಪ್ಪ. ಬೆಳಿಗ್ಗೆ ಮನೆ ಹತ್ರ ಬನ್ನಿ, ನೀವೇ ಕಣ್ಣಾರೆ ನೋಡಿದ್ರಂತೆ. ಶೋರ್ ಸರ್, ಬರ್ತೀನಿ. ಥ್ಯಾಂಕ್ ಯು. ಅಷ್ಟು ಹೇಳಿದ್ದೀನಿ, ಆದರೂ ಮತ್ತೆ ಫೋನ್ ಮಾಡ್ತಿದ್ದಾರಲ್ಲ. ಇವ್ರು ಯಾಕೋ ನನ್ನ ಬಿಡೋ ಥರ ಕಾಣಿಸಿಲ್ಲ. ಹಲೋ, ಏನಮ್ಮ ಸುಧಾ, ಚೆನ್ನಾಗಿದ್ಯಾ? ನಾನು ನಿಮಗೆ ಹೇಳಿದ್ದೆ ಅಲ್ವಾ, ನನ್ನ ಕೈಯಲ್ಲಿ ನಿಮಗೆ ಸಹಾಯ ಮಾಡೋಕ್ಕಾಗಲ್ಲ ಅಂತ. ಮತ್ತೆ ಯಾಕೆ ಫೋನ್ ಮಾಡ್ತಿದ್ದೀರಾ? ನೋಡಿ, ನಿಮಗೆ ದಮ್ಮಯ್ಯ ಅಂತೀನಿ. ನನ್ನ ಪಾಡಿಗೆ ನನ್ನ ಬದುಕಕ್ಕೆ ಬಿಟ್ಬಿಡಿ. ದಯವಿಟ್ಟು ನನಗೆ ಫೋನ್ ಮಾಡಬೇಡಿ. ಸುಧಾ, ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ. ನನಗೆ ನೀವೇನು ಹೇಳ್ತೀರಾ ಅಂತ ಚೆನ್ನಾಗಿ ಗೊತ್ತು. ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಹೇಳಿ ಹೆದರ್ಸ್ತೀರಾ ಅಲ್ವಾ? ನೀವು ಎಷ್ಟಾದರೂ ಹೆದರ್ಸಿ, ನನ್ನ ಮೇಲೆ ಎಷ್ಟು ಬೇಕಿದ್ರೂ ಕೋಪ ಮಾಡ್ಕೊಳ್ಳಿ. ಆದರೆ ನಾನಂತೂ ಬಗ್ಗೋಳಲ್ಲ. ಸತ್ರು ಗೌತಮ್ ಅಣ್ಣಂಗೆ ಮೋಸ ಮಾಡಲ್ಲ. ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡು. ನೀನೇ ಮಾತಾಡ್ತಾ ಹೋಗ್ಬಿಟ್ರೆ. ನಾನು ನಿನಗೆ ಫೋನ್ ಮಾಡಿದ್ದು ನಿನಗೆ ಸಹಾಯ ಕೇಳೋದಕ್ಕಲ್ಲ. ನೀನು ನನಗೆ ಸಹಾಯ ಮಾಡ್ತೀಯಲ್ಲ, ಅದರಿಂದ ದೊಡ್ಡ ಉಪಕಾರ ಆಗಿದೆ. ನನಗೆ ತುಂಬ ಅನುಕೂಲ ಆಗಿದೆ. ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದ್ದೆ. ಹೌದಾ? ನನಗೆ ಕ್ಷಮಿಸಿ. ನೀವು ಮತ್ತೆ ಸಹಾಯ ಕೇಳೋದಕ್ಕೆ ಫೋನ್ ಮಾಡಿದ್ದೀರಾ ಅಂತ ಅನ್ಕೊಂಡೆ. ಪರವಾಗಿಲ್ಲ ಬಿಡಮ್ಮ, ನಿನ್ನಿಂದ ನನಗೆ ತುಂಬಾನೇ ಸಹಾಯ ಆಗಿದೆ. ಹಾಗಾಗಿನೇ ನೀನು ನನ್ನ ವಿರುದ್ಧ ತಿರುಗಿ ಬಿದ್ರೂ ಸಹ ನಾನು ಸುಮ್ಮನೆ ಇದ್ದಿತ್ತು. ಕ್ಷಮಿಸಿ. ಇರ್ಲಿ, ನಾನೇನು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಸುಧಾ, ಒಂದು ಕೆಲಸ ಮಾಡು, ಸ್ವಲ್ಪ ನಿನ್ನ ಹತ್ರ ಮಾತಾಡೋದಿದೆ, ಸ್ವಲ್ಪ ಮನೆ ಹತ್ರ ಬಂದು ಹೋಗು. ನನ್ನ ಹತ್ರ ಮಾತಾಡೋದಕ್ಕೆ ಇನ್ನೂ ಏನಿದೆ? ನಾನು ನಿಮಗೆ ಹೇಳಿದ್ನಲ್ವಾ, ಇನ್ನು ನನಗೆ ಸಹಾಯ ಮಾಡೋದಕ್ಕಾಗಲ್ಲ. ಏನಮ್ಮ ನೀನು ಮಾತಿಗೆ ಮುಂಚೆ ಸಹಾಯ ಅಂತ ಅಲ್ಲಿಗೆ ಬಂದ್ಬಿಡ್ಚ. ನಾನು ನಿನ್ನ ಸಹಾಯ ಕೇಳ್ಕೊಂಡು ಫೋನ್ ಮಾಡಲಿಲ್ಲ. ನಿನ್ನ ಸಹಾಯ ನನಗೆ ಬೇಕಾಗೂ ಇಲ್ಲ.
ನೀನ್ ಹಿಂದೆ ನನಗೆ ಸಹಾಯ ಮಾಡಿದ್ದಲ್ಲ, ಅದಕ್ಕೆ ಪ್ರತಿಯಾಗಿ ನಾನೇನಾದ್ರು ಮಾಡ್ಬೇಕು ತಾನೆ? ನಾನು ನಿನಗೆ ನಿಮ್ಮಮ್ಮನ ಆಪರೇಷನ್ಗೆ ಹಣ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ. ಅಯ್ಯೋ ಬೇಡ, ನಂಗೆ ಯಾವ ದುಡ್ಡು ಬೇಡ. ಏನಮ್ಮ ನೀನು ಏನು ಹೀಗೆ ಮಾತಾಡ್ತೀಯ? ಅಲ್ಲ, ದುಡ್ಡು ಬೇಡ ಅಂದ್ರೆ ನಿಮ್ಮ ತಾಯಿ ಆಪರೇಷನ್ ಹೇಗೆ ಮಾಡಿಸ್ತೀಯ? ನೋಡು, ನಿನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಅಂತ ನನಗೆ ಗೊತ್ತು. ಬಂದು ದುಡ್ಡು ತಗೊಂಡೋಗು. ಇಲ್ಲ, ನಾನು ಬೇರೆ ಏನಾದರೂ ವ್ಯವಸ್ಥೆ. ಬೇರೆ ಏನೇ ಇರಬಹುದು, ಆದರೆ ನಿನ್ನ ತಾಯಿ ವಿಷಯದಲ್ಲಿ ನನಗೆ ತುಂಬಾ ಅನುಕಂಪ ಇದೆ. ನಿಮ್ಮ ತಾಯಿ ಆಪರೇಷನ್ಗೆ ಸಹಾಯ ಮಾಡಲೇಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೇನೆ. ಅದನ್ನು ತಗೊಂಡೋಗೋವರೆಗೂ ನಾನು ಬಿಡೋದಿಲ್ಲ. ಈಗೇನು ನೀನು ಇಲ್ಲಿ ಬರ್ತೀಯಾ ಅಥವಾ ನಾನೇ ಅಲ್ಲಿಗೆ ಬರಲ್ಲ? ಬೇಡ ಬೇಡ, ನೀವಿಲ್ಲಿ ಬರಬೇಡಿ, ನಾನು ಅಲ್ಲಿಗೆ ಬರ್ತೀನಿ. ಸರಿ ಅಮ್ಮ, ಬಾ. ಏನು ನೀನು ಗೌತಮ್ ಅಣ್ಣಂಗೆ ಮೋಸ ಮಾಡೋದಿಲ್ವಾ? ನೋಡು, ನಿಮ್ಮ ಗೌತಮ್ ಅಣ್ಣ ನಿನಗೇನು ಮಾಡ್ತಾನೆ ಅಂತ. ನಾನು ಹಾಕೋ ಬಿಸ್ಕೆಟ್ನ ತಿಂದ್ಕೊಂಡಿರೋದು ಬಿಟ್ಬಿಟ್ಟು ನಾನು ಮುಂದೆನೆ ಪೋ ಪೋ ಅಂತೀಯ. ನೀವ್ ಎಂಪ್ಲಾಯೀಸ್ ಅಲ್ಲ, ಪಾರ್ಟ್ನರ್ ಈ ಕಂಪನಿಗೆ. ನಿಮ್ಗೂ ಇದರಲ್ಲಿ ಈಕ್ವಲ್ ಶೇರ್ಸ್ ಇದೆ, ರೈಟ್ಸ್ ಇದೆ. ರೀ ಅಪೇಕ್ಷಾ, ಯಾಕ್ರಿ ರೈಟ್ಸು ಶೇರು ಅಂತೆಲ್ಲ ಹೆವಿ ವರ್ಡ್ಸ್ ಯೂಸ್ ಮಾಡ್ತೀರಾ? ನೋಡಿ, ಅಷ್ಟೊಂದು ಹೆವಿ ವರ್ಡ್ಸ್ನ ಯೂಸ್ ಮಾಡಬೇಡಿ. ನಮ್ಮ ಮಧ್ಯೆ ಎಲ್ಲ ಅದನ್ನ ತರಲೇಬೇಡಿ. ಬಿಗ್ ಬ್ರೋ ನಮ್ಮಣ್ಣ, ನಾವು ಅವ್ನ ತಮ್ಮಂದ್ರು. ನೋಡಿ, ಈ ವಿಷಯ ಇಷ್ಟೇ ಸಿಂಪಲ್ ಆಗಿ ಇದ್ಬಿಡ್ಲಿ. ಇದನ್ನ ಜಾಸ್ತಿ ಕಾಂಪ್ಲಿಕೇಟ್ ಮಾಡೋದೇ ಬೇಡ. ಇನ್ಫ್ಯಾಕ್ಟ್ ಅಪೇಕ್ಷಾ, ಈ ವಿಷಯನ ಬಿಟ್ಟೇ ಬಿಡಿ. ಇದ್ರ ಬಗ್ಗೆ ಜಾಸ್ತಿ ಡಿಬೇಟ್ ಮಾಡೋದ್ರಿಂದ ಅದು ಏನೂ ಯೂಸ್ ಇಲ್ಲ. ಈ ವಿಷಯ ಒಂಥರ ವಿಷಯ ಇದ್ದ ಹಾಗೆ, ಅದು ಸಂಬಂಧಗಳನ್ನ ಹಾಳು ಮಾಡಿಬಿಡುತ್ತೆ. ಈ ಮನೆಯಲ್ಲಿ ಮುಂಚೆಯಿಂದ ಯಾವ ಥರದ ಪದ್ಧತಿ ಇದೆಯೋ ಅದು ಹಾಗೇ ಇರಲಿ. ಅದನ್ನ ಕ್ವೆಶ್ಚನ್ ಮಾಡೋ ಅಗತ್ಯ ಇಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ನಿಂದೆಷ್ಟಿದೆಯೋ ಅಷ್ಟೇ ನೋಡ್ಕೋ, ಇದು ನಿನಗೆ ಬೇಡದೇ ಇರೋ ವಿಷಯ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಅಪೇಕ್ಷಾ, ಪ್ಲೀಸ್, ನಾನು ಹೇಳೋದನ್ನ ಬೇರೆ ಅರ್ಥದಲ್ಲಿ ತಗೋಬೇಡಿ. ನೋಡಿ, ನಮ್ಮಿಬ್ರ ಮಧ್ಯೆ ಗಲಾಟೆ ಆಗೋದು ನಂಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ನಿಮ್ಮ ಜೊತೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿರ್ಬೇಕು ಅಂತ ನಾನು ಬಯಸ್ತೀನಿ. ಅದಕ್ಕೆ ಹೇಳಿದೆ, ಬೇರೆ ಇನ್ನೇನೂ ಇಲ್ಲ. ಪ್ಲೀಸ್ ಅಪೇಕ್ಷಾ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಒಂದು ನಿಮಿಷ, ನಾನು ಕಾಲ್ ಮಾಡ್ತೀನಿ. ಹೇಳಿ ಸುಧಾ. ನಿಮ್ಮನೆ ಹುಡುಕ್ತಿದ್ದೆ ಅದಕ್ಕೆ. ಏನ್ ವಿಷಯ? ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು, ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ನೀವು ಪರ್ಮಿಷನ್ ಕೇಳಿ ಹೋಗಿ ಬರೋದಂಥದ್ದು ಏನಿಲ್ಲ. ನೀವ್ ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು. ಆದ್ರೂ ಹೇಳೋಗೋದ್ ಕರ್ತವ್ಯ ಅಲ್ವಾ? ಹಾ, ಹೇಳ್ಬಿಟ್ಟು ಹೋಗ್ಬೇಕು, ಆದ್ರೆ ಹೋಗ್ ಬರ್ಬೋದಾ ಅಂತ ಕೇಳೋ ಅವಶ್ಯಕತೆ ಏನಿಲ್ಲ. ಸರಿ, ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ಬೋದಾ? ಅದು ಪುಟ್ಟಿ ಸ್ಕೂಲ್ ಹತ್ರ ಹೋಗಿ ಬರ್ತೀನಿ ಅದಕ್ಕೆ. ಹೋಗ್ಬಿ. ಅದಕ್ಕೆ ಒಂದ್ ನಿಮಿಷ ಸುಧಾ ಅವ್ರೆ, ನಾನು ಬರಲ್ಲ ನಿಮ್ ಜೊತೆ. ಅಲ್ಲ, ನಾನು ಟೀಚರೇ, ನಿಮ್ ಜೊತೆ ಬಂದ್ರೆ ಸಪೋರ್ಟ್ ಆಗಿರ್ತೀನಿ. ಬನ್ನಿ. ಪರವಾಗಿಲ್ಲ ಅದಕ್ಕೆ, ನಿಮಗೆ ಯಾಕೆ ಸುಮ್ಮನೆ ತೊಂದ್ರೆ? ನಾನು ಹೋಗಿ ಬರ್ತೀನಿ. ಹುಷಾರ್? ಹಾ ಸರಿ, ಹೋಗ್ಬನ್ನಿ. ಹುಷಾರ್. ಅದಕ್ಕೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.